ಎಕ್ಸ್‌ಪ್ರೆಸ್ ಅಟ್ 6ಕ್ಕೆ ಸ್ವಾಗತ. ನಾನು ಸುಷ್ಮಾ. ಗಾಂಜಾ ನಶೆಯಲ್ಲಿ ತೇಲಾಡ್ತಿದ್ದಾರಾ ಸ್ಯಾಂಡಲ್ವುಡ್ ಗಣ್ಯರು? ಕರುನಾಡನ್ನೇ ಬೆಚ್ಚಿ ಬೀಳಿಸಿದ ನಶಾ ಲೋಕದ ಸೀಕ್ರೆಟ್ ಏನು? ಕಾಶ್ಮೀರದಲ್ಲಿ ಸಿಕ್ಕಿಬಿದ್ದಿದ್ದು ಹೇಗೆ ಪುಲ್ವಾಮಾ ರೈಫಲ್ ಕನ್ಯೆ ಅನ್ನೋದನ್ನ ನೋಡೋಣ. ಬೆಂಗಳೂರು ಬೆಂಕಿ ಕೇಸ್ನಲ್ಲಿ ಈವರೆಗೂ ಎಷ್ಟು ಜನ ಅಂಧರಾಗಿದ್ದಾರೆ ಗೊತ್ತಾ? ಕೊಳ್ಳಿ ಇಟ್ಟ ಕಿರಾತಕರ ಮೊಬೈಲ್ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದು ಯಾಕೆ? ಗಾಂಜಾ ನಶೆಯಲ್ಲಿ ತೇಲಾಡ್ತಿದ್ಯಾ ಸ್ಯಾಂಡಲ್ವುಡ್? ನೋಡೋಣ ಬೆಂಗಳೂರು ಬೆಂಕಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಗಲಭೆ ಕೇಸ್ನಲ್ಲಿ ಭಾಗಿಯಾದ ಆರೋಪಿಗಳು ಒಬ್ಬೊಬ್ಬರೇ ಅಂಧರಾಗ್ತಾನೆ ಇದ್ದಾರೆ. ಈವರೆಗೂ 377 ಆರೋಪಿಗಳನ್ನು ಬಂಧಿಸಿರುವುದಾಗಿ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಗಲಭೆ ಸಂಬಂಧ 65 ಪ್ರಕರಣಗಳು ದಾಖಲಾಗಿದ್ದು 3 ಪ್ರಕರಣಗಳನ್ನು ಸಿಸಿಬಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಂತ ಪಂತ್ ಹೇಳಿದರು. ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿಯನ್ನು ಹೊತ್ತಿ ಉರಿಯುವಂತೆ ಮಾಡಿದ ಕಿಡಿಗೇಡಿಗಳು ಒಬ್ಬೊಬ್ಬರಾಗಿ ಜೈಲು ಸೇರುತ್ತಿದ್ದಾರೆ. ಗಲಭೆಗೆ ಕಾರಣವಾಗಿದ್ದ ಪ್ರಮುಖ ಆರೋಪಿಗಳಿಬ್ಬರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಸಿಸಿಬಿ ಪೊಲೀಸರ ವಶದಲ್ಲಿದ್ದ ಕೆಜೆಹಳ್ಳಿ ಕಾರ್ಪೊರೇಟರ್ ಪತಿ ಖಲೀಂ ಪಾಷಾ ಹಾಗೂ ಮುಜಾಮಿಲ್ನನ್ನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಗಲಭೆ ಕೇಸ್ನಲ್ಲಿ ಈಗಾಗಲೇ ಪೊಲೀಸರ ವಶದಲ್ಲಿರುವ ಖಲೀಂ ಪಾಷಾ ಜೈಲಿಗೆ ಹೋಗಿದ್ರೂ ಕೂಡ ಆರೋಪಿಗಳನ್ನ ಮತ್ತೆ ವಶಕ್ಕೆ ಪಡೆದು ಸಿಸಿಬಿ ಪೊಲೀಸರು ತನಿಖೆ ನಡೆಸಲಿದ್ದಾರೆ. ಆರೋಪಿಗಳ ಮೊಬೈಲ್ ಅನ್ನ ಲ್ಯಾಬ್ಗೆ ರವಾನೆ ಮಾಡಲಾಗಿದ್ದು ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಡೇಟಾ ಮಾಹಿತಿ ಆಧಾರವಾಗಿ ಇಟ್ಟುಕೊಂಡು ಖಲೀಂ ಪಾಷಾ ಮತ್ತು ಮುಜಾಮಿಲ್ ಅವರನ್ನ ವಿಚಾರಣೆ ನಡೆಸಲಿದ್ದಾರೆ. ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಗಲಭೆಯಲ್ಲಿ ಬಂಧಿತರಾಗಿರುವ ಆರೋಪಿಗಳಿಗೆ ಖಾಕಿ ಲಿಂಕ್ ಇರುವುದು ಬಯಲಾಗಿದೆ. ಬಂಧಿತ ಸಮೀವುದ್ದೀನ್ ಮೊಬೈಲ್ನಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳ ನಂಬರ್ ಇರೋದನ್ನ ಕಂಡು ಪೊಲೀಸ್ ಅಧಿಕಾರಿಗಳೇ ಕಂಗಾಲಾಗಿದ್ದಾರೆ. ಇನ್ಸ್ಪೆಕ್ಟರ್, ಎಸಿಪಿ, ಡಿಸಿಪಿ ಮಟ್ಟದ ಅಧಿಕಾರಿಗಳ ಪರ್ಸನಲ್ ನಂಬರ್ಗಳು ಸಮೀವುದ್ದೀನ್ ಮೊಬೈಲ್ನಲ್ಲಿ ಪತ್ತೆಯಾಗಿವೆ. ಗಲಾಟೆ ದಿನ ನಾನು ಸ್ಥಳದಲ್ಲೇ ಇರಲಿಲ್ಲ, ಅತ್ತೆ ಮನೆಯಲ್ಲಿದ್ದೆ ಅಂತ ಆರೋಪಿ ಖಲೀಂ ಪಾಷಾ ಹೇಳಿದ್ದಾನೆ. ಆದರೆ ಸಿಸಿಬಿ ಪೊಲೀಸರ ಹೇಳಿಕೆ ಪ್ರಕಾರ ಆತ ಸ್ಥಳದಲ್ಲೇ ಇದ್ದಂತೆ. ಗಲಭೆ ನಡೆಯುವಾಗ ಸ್ಥಳದಲ್ಲಿದ್ದು ಮತ್ತೆ ಹೊರಗೆ ಹೋಗಿದ್ದಾನೆ. ಇದಲ್ಲದೆ ಗಲಾಟೆ ನಡೆಯೋಕೆ ಹಿಂದಿನಿಂದ ಸಹಕಾರ ನೀಡಿದ್ದಾನೆ ಅನ್ನುವುದು ವಿಚಾರಣೆ ವೇಳೆ ಬಯಲಾಗಿದ್ದು ದಾರಿ ತಪ್ಪಿಸುವ ಹೇಳಿಕೆ ನೀಡುತ್ತಿದ್ದಾನೆ. ಒಂದು ಕಡೆ ಕೊರೋನಾ ವೈರಸ್ ಅಟ್ಟಹಾಸ ಮೆರೆತಿದ್ರೆ ಮತ್ತೊಂದು ಕಡೆ ಡ್ರಗ್ಸ್ ಗಮ್ಮತ್ತು ರಾಜ್ಯದಲ್ಲಿ ಆವರಿಸಿಕೊಂಡಿದೆ. ಸ್ಯಾಂಡಲ್ವುಡ್ನ ಕೆಲ ಮ್ಯೂಸಿಕ್ ಡೈರೆಕ್ಟರ್ಸ್, ಸಿಂಗರ್ಸ್ ಹಾಗೂ ನಟರು ಕೂಡ ಗಾಂಜಾ ಮತ್ತಲ್ಲಿ ತೇಲಾಡುತ್ತಿದ್ದಾರಂತೆ. ರಾಯಲ್ ಸೂಟ್ಸ್ ಹೋಟೆಲ್ ಅಪಾರ್ಟ್ಮೆಂಟ್ನಿಂದ 145 MDMA ಮಾತ್ರೆಗಳು ವಶಕ್ಕೆ ಪಡೆದಿದ್ದು ಡ್ರಗ್ಸ್ ಜಾಲದ ಆರೋಪಿಗಳು ಸ್ಯಾಂಡಲ್ವುಡ್ ನಂಟಿನ ಬಗ್ಗೆ ಕೂಡ ಬಾಯ್ಬಿಟ್ಟಿದ್ದಾರೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಗಾಂಜಾ ಗಮ್ಮತ್ತಿನ ಸರಬರಾಜಾಗ್ತಿದೆ. ಕಲ್ಯಾಣ ನಗರದಲ್ಲಿರುವ ಹೋಟೆಲ್ ಅಪಾರ್ಟ್ಮೆಂಟ್ನಲ್ಲಿ 96 MDMA ಮಾತ್ರೆಗಳು ಮತ್ತು 180 LSDಯನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಮಹಿಳೆಯೇ ಈ ಡ್ರಗ್ಸ್ ಸರಬರಾಜಿನ ಕಿಂಗ್ ಪಿನ್ ಅನ್ನೋದು ಬಯಲಾಗಿದೆ. ಮಹಿಳೆಯ ದೊಡ್ಡಗುಬ್ಬಿ ಮನೆಯಿಂದ 270 MDMA ಮಾತ್ರೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಾಜಧಾನಿಯಲ್ಲಿನ ಗಾಂಜಾ ಗಮ್ಮತ್ತಿನ ಜಾಲವನ್ನ ಪತ್ತೆ ಹಚ್ಚಿದ ಸಿಸಿಬಿ ಪೊಲೀಸರು ಜಾಲವನ್ನ ಜಾಲಾಡುತ್ತಲೇ 240 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಎನ್ಸಿಬಿ ಚೆನ್ನೈ ಬ್ರಾಂಚ್ನಿಂದ ಕಾರ್ಯಾಚರಣೆ ನಡೆದಿದ್ದು ಬೆಂಗಳೂರು ಎನ್ಸಿಬಿ ಚೆನ್ನೈ ಬ್ರಾಂಚ್ ವ್ಯಾಪ್ತಿಗೆ ಬರುವುದರಿಂದ ಚೆನ್ನೈ ಮೂಲಕವೇ ಕರ್ನಾಟಕದಲ್ಲಿ ಎಲ್ಲಾ ಕಾರ್ಯಾಚರಣೆ ನಡೆಸಲಾಗಿದೆ. ಸದ್ಯ ಆರೋಪಿಗಳನ್ನು ಬಂಧಿಸಿ ಎನ್ಸಿಬಿ ತಂಡ ಚೆನ್ನೈಗೆ ಕರೆದೊಯ್ದಿದೆ. ಗಾಂಜಾ ನಶೆಯ ಕೂಪದಲ್ಲಿ ಮಾದಕ ಮಾತ್ರೆಗಳು ರಾಶಿಗಟ್ಟಲೆ ಸಿಕ್ಕಿವೆ. 145 MDMA ಮಾದಕ ಮಾತ್ರೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು MDMA ಅತ್ಯಂತ ಮಾರಕ ಡ್ರಗ್ಸ್ ಆಗಿದ್ದು ಗಂಭೀರ ವಿಷಕಾರಿ ಪರಿಣಾಮಗಳನ್ನು ಸಹ ಹೊಂದಿವೆ. ನಿತ್ಯ ಉಪಯೋಗಿಸೋದ್ರಿಂದ ಮಾನಸಿಕವಾಗಿ ಬಲಹೀನರಾಗ್ತಾರೆ. ಹೀಗಾಗಿ 141 MDMA ಮಾರಕ ಡೋಸ್ ಅಂತ ಹೇಳಲಾಗಿದೆ. ಬೆಂಗಳೂರಿನಿಂದ ಮುಂಬೈವರೆಗೂ ಡ್ರಗ್ ಮಾಫಿಯಾದ ರೋಚಕ ಸ್ಟೋರಿ ಹುಟ್ಟಿದ್ದು ಎಲ್ಲಿ? ರಾಯಣ್ಣ ಪ್ರತಿಮೆ ನಿರ್ಮಾಣಕ್ಕಾಗಿ ಎದ್ದಿರೋ ವಿವಾದವಾದ್ರೂ ಏನು? ಟಿಪ್ಪು ಬಗ್ಗೆ ಮಾತನಾಡಿ ಇಕ್ಕಟ್ಟಿಗೆ ಸಿಲುಕಿದ್ರ ಹಳ್ಳಿ ಹಕ್ಕಿ? ಇವೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊಂಚ ಗಮ್ಮತ್ತಿನ ಜಾಲ ಮುಂಬೈನಿಂದ ಬೆಂಗಳೂರಿಗೂ ಅಂಟಿದೆ. ಡ್ರಗ್ ಮಾಫಿಯಾದ ರೋಚಕ ಸ್ಟೋರಿಯಲ್ಲಿ ನೈಜೀರಿಯನ್ ಪ್ರಜೆ ರೆಹಮಾನ್ನಿಂದ ಸ್ಫೋಟಕ ಮಾಹಿತಿ ಬಯಲಾಗಿದೆ. ರೆಹಮಾನ್ ಅನಿಕಾರನ್ನ ಮದುವೆ ಆಗಿದ್ದ. ಮುಂಬೈನಲ್ಲಿ ಬಂಧನವಾಗಿದ್ದ ರೆಹಮಾನ್ ನೀಡಿದ ಆಧಾರದ ಮೇಲೆ ಎನ್ಸಿಬಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಡ್ರಗ್ಸ್ ಜಾಲವನ್ನು ಬೀಸಿದ ಎನ್ಸಿಬಿಗೆ ಒಂದಾದ ಮೇಲೊಂದರಂತೆ ನಶೆಯ ಮೂಲಗಳು ಸಿಗ್ತಾನೆ ಇವೆ. ದಾಳಿ ವೇಳೆ ಎನ್ಸಿಬಿ ಅಪಾರ ಪ್ರಮಾಣದ ಡ್ರಗ್ಸ್ ವಶಪಡಿಸಿಕೊಂಡಿದೆ. ತನಿಖೆ ವೇಳೆ ಸ್ಯಾಂಡಲ್ವುಡ್ ನಟ ನಟಿಯರಿಗೆ ಅನಿಕಾ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಬಹಿರಂಗವಾಗಿದೆ. ರಿಯಾಲಿಟಿ ಶೋ, ಧಾರಾವಾಹಿ, ಸಂಗೀತ ನಿರ್ದೇಶಕರು ಸೇರಿ ಹಲವರು ಈ ಜಾಲದಲ್ಲಿ ಸಿಲುಕಿರುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ ಅನ್ನೇ ಬೆಚ್ಚಿ ಬೀಳಿಸಿರುವಂತಹ ಡ್ರಗ್ ಮಾಫಿಯಾ ಬಗ್ಗೆ ಪ್ರತಿಕ್ರಿಯಿಸಿರುವ ಸುಮಲತಾ ಅಂಬರೀಶ್, ಮಾಫಿಯಾಗೆ ಸ್ಯಾಂಡಲ್ವುಡ್ ಮತ್ತು ಬಾಲಿವುಡ್ ಅಂತ ಬೇರೆ ಇಲ್ಲ, ಎಲ್ಲ ಸಿನಿಮಾ ರಂಗವೂ ಒಂದೇ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ ಮಾಫಿಯಾ ಇರೋದು ನಾವು ನೋಡಿಲ್ಲ. ಆದರೆ ಇತ್ತೀಚೆಗೆ ಯುವಕರು ಹೆಚ್ಚಾಗಿ ಡ್ರಗ್ಸ್ ಮಾಫಿಯಾಗೆ ಬಲಿಯಾಗ್ತಿದ್ದಾರೆ, ಅದು ನಿಲ್ಬೇಕು ಅಂತ ಸುಮಲತಾ ಹೇಳಿದರು. ರಾಜ್ಯ ಸರ್ಕಾರದ ಭೂಸ್ವಾಧೀನ ಕಾಯ್ದೆ ಜಾರಿಯಿಂದ ಬಡ ರೈತರ ಕುಟುಂಬಗಳು ಬೀದಿಗೆ ಬೀಳ್ತಿವೆ. ಜಮೀನ್ದಾರಿ ಪದ್ಧತಿ ಅಸ್ತಿತ್ವಕ್ಕೆ ಬರಲಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಸಿದ್ದು ಪತ್ರ ಬರೆದಿದ್ದು, ಈ ಕಾಯ್ದೆ ಬೆಂಗಳೂರು ಲ್ಯಾಂಡ್ ಮಾಫಿಯಾ ಹಿತಾಸಕ್ತಿಗೆ ಅನುಗುಣವಾಗಿದೆ, ರಿಯಲ್ ಎಸ್ಟೇಟ್ ಕುಳಗಳಿಗೆ ದಾರಿ ಮಾಡಿಕೊಡಲಿದೆ ಅಂತ ಹೇಳಿದ್ದಾರೆ. ಬೆಳಗಾವಿ ರಾಯಣ್ಣ ಪ್ರತಿಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿರುವ ಸಚಿವ ಕೆಎಸ್ ಈಶ್ವರಪ್ಪ, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಳಾಂತರದ ಬಗ್ಗೆ ರಾಜ್ಯಾದ್ಯಂತ ಆಕ್ರೋಶ ಇರುವುದು ನಿಜ. ಬೆಳಗಾವಿಯಲ್ಲಿ ಅಭಿಮಾನಿಗಳು ಗುರುತಿಸಿರುವ ಸ್ಥಳದಲ್ಲಿ ಪ್ರತಿಮೆ ಆಗಬೇಕು ಅಂತ ಒತ್ತಾಯ ಇದೆ. ಪ್ರತಿಭಟನೆ ಶಾಂತಿಯುತವಾಗಿ ನಡೆಸೋಕೆ ಮನವಿ ಮಾಡಿದರು. ಎಂಎಲ್ಸಿ ಎಚ್ ವಿಶ್ವನಾಥ್ ಟಿಪ್ಪು ಸುಲ್ತಾನ್ ಬಗ್ಗೆ ನೀಡಿದ ಹೇಳಿಕೆ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ಈಶ್ವರಪ್ಪ, ವಿಶ್ವನಾಥ್ ಅವರು ಇತ್ತೀಚೆಗೆ ಬಿಜೆಪಿಗೆ ಬಂದಿದ್ದಾರೆ. ಅವರೇಕೆ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಎಚ್ ವಿಶ್ವನಾಥ್ ಈ ಹೇಳಿಕೆ ಕೊಡುವ ಅವಶ್ಯಕತೆ ಇರಲಿಲ್ಲ. ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಮನವರಿಕೆ ಮಾಡಿಕೊಡ್ತೀನಿ ಅಂತ ಈಶ್ವರಪ್ಪ ಹೇಳಿದರು. ರಾಜ್ಯಕ್ಕೆ ಜಿಎಸ್ಟಿ ಬಾಕಿ ಬರಬೇಕಿದೆ, ಅದನ್ನ ಕೇಳಿ. ಕೇಂದ್ರದ ಬಳಿ ಬಾಕಿ ಕೇಳೋಕೆ ಕಟೀಲುಗೆ ತಾಕತ್ತಿಲ್ವಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಸುರೇಶ್, ಸಾಲ ಅಂದ್ರೆ ರಾಜ್ಯದ ಜನರ ಮೇಲೆ ಹೊರೆ ಹಾಕೋದು. ಬಿಜೆಪಿ ಸಂಸದರು ರಾಜ್ಯದ ಹಿತಕ್ಕಾಗಿ ಕೆಲಸವನ್ನ ಮಾಡಲಿ ಅಂತ ಚಾಟಿ ಬೀಸಿದ್ರು. ಭ್ರಷ್ಟ ಅಧಿಕಾರಿಗಳ ಮೇಲೆ ಎಸಿಬಿ ದಾಳಿ ನಡೆಸಿದ್ದು, ಅಪಾರ ಪ್ರಮಾಣದ ಆಸ್ತಿ-ಪಾಸ್ತಿ ಪತ್ತೆಯಾಗಿದೆ. ಕೊಳಚೆ ನಿರ್ಮೂಲ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ಎಂಎಸ್ ನಿರಂಜನ ಬಾಬು ತುಮಕೂರು ಮಾರುತಿ ನಗರದಲ್ಲಿ ಒಂದು ಬಂಗಲೆ ಹೊಂದಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಒಂದು ಸೈಟ್ 1.5 ಕೆಜಿ ಚಿನ್ನ, 3.5 ಕೆಜಿ ಬೆಳ್ಳಿ, 2 ಕಾರು, 5 ಲಕ್ಷ ನಗದು, ಬೆಂಗಳೂರು ನಗರದ ಅಪಾರ್ಟ್ಮೆಂಟ್ನಲ್ಲಿ ಒಂದು ಫ್ಲಾಟ್ ಇರುವುದು ಬಯಲಾಗಿದೆ. ಶಾಸಕರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳೋಕೆ ಶಾಸಕಾಂಗ ಪತ್ರಿಕೆಗಳನ್ನು ಓದಿ ಅಂತ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಶಾಸಕರು ಇದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಸದನದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಕೆ ಹಾಗೂ ಶಾಸಕರ ಜ್ಞಾನಾರ್ಜನೆಗೂ ಇದು ಉಪಯುಕ್ತವಾಗಲಿದೆ ಅಂತ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಎಷ್ಟು ಜನರಿಗೆ ಸೋಂಕು ಬಕ್ಕರಿಸಿಕೊಂಡಿದೆ? ಕೋವಿಡ್ ಸೆಂಟರ್ಗಳಿಗೆ ಸೋಂಕಿತರೆ ಬರ್ತಿಲ್ಲ ಯಾಕೆ? ವಾರಿಯರ್ಸ್ಗೆ ಸೋಂಕು ಬಂದಿದ್ರಿಂದ ಇಡೀ ಜಿಲ್ಲೆಗೆ ಟೆನ್ಷನ್ ತಂದಿದ್ದು ಎಲ್ಲಿ? ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರತದಲ್ಲಿ ಕೊರೋನಾ ವೈರಸ್ನ ಅಬ್ಬರ ಹೆಚ್ಚಾಗ್ತಾನೆ ಇದ್ದು, ಸೋಂಕಿತರ ಸಂಖ್ಯೆ 33,07,749ಕ್ಕೆ ಏರಿಕೆಯಾಗಿದೆ. ಸೋಂಕಿನಿಂದಾಗಿ 60,000ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಸೋಂಕಿನ ವಿರುದ್ಧ ಹೋರಾಡಿ 25,23,443 ಜನ ಗುಣಮುಖರಾಗಿದ್ದರೆ, ಸುಮಾರು 7 ಲಕ್ಷ ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ
ವಿಶ್ವದಾದ್ಯಂತ ಕೊರೋನಾ ವೈರಸ್ ರಣಕೀಕೆ ಹಾಕ್ತಿದ್ದು ಸೋಂಕಿತರ ಸಂಖ್ಯೆ ಕ್ಷಣಕ್ಕೂ ದುಪ್ಪಟ್ಟಾಗ್ತಿದೆ. ಕೊರೋನಾ ಸೋಂಕಿತರ ಸಂಖ್ಯೆ 2,43,15,56ಕ್ಕೆ ಏರಿಕೆಯಾದರೆ ವಿಶ್ವದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 66,44,583ಕ್ಕೆ ಏರಿಕೆಯಾಗಿದೆ. ಕೊರೋನಾ ಸೋಂಕಿನಿಂದಾಗಿ ವಿಶ್ವದಲ್ಲಿ 8,28,721 ಜನ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ದಿನೇ ದಿನೇ ಕೊರೋನಾ ಸೋಂಕಿನ ಹಾಟ್ಸ್ಪಾಟ್ ಆಗ್ತಾ ಇದೆ. ರಾಜಧಾನಿಯಲ್ಲಿ ಇವತ್ತು ಸಹ 3,354 ಜನರಿಗೆ ವೈರಸ್ ಹೊಕ್ಕಿರುವ ಸಾಧ್ಯತೆ ಇದೆ. ಪೂರ್ವ ವಲಯದಲ್ಲಿ 481 ಕೇಸ್ಗಳು ಪತ್ತೆಯಾಗಿದ್ದರೆ ಪಶ್ಚಿಮ ವಲಯದಲ್ಲಿ 390 ಕೇಸ್ಗಳಿವೆ. ದಕ್ಷಿಣ ವಲಯದಲ್ಲಿ 515 ಹಾಗೂ ಮಹದೇವಪುರ ವಲಯದಲ್ಲಿ 254 ಕೇಸ್ಗಳು ಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಕೋವಿಡ್ ಕೇರ್ ಸೆಂಟರ್ಗಳು ಭರ್ತಿಯಾಗದೇ ಇರೋದ್ರಿಂದ ಬೆಂಗಳೂರಿನಲ್ಲಿರುವ ಕೋವಿಡ್ ಕೇರ್ ಸೆಂಟರ್ಗಳ ಸಂಖ್ಯೆ ಕಡಿತಗೊಳಿಸೋಕೆ ಚಿಂತನೆ ನಡೆಸಲಾಗುತ್ತಿದೆ. ಬೆಂಗಳೂರಿನ 12 ಕೇರ್ ಸೆಂಟರ್ಗಳಲ್ಲಿ 4,576 ಬೆಡ್ ಲಭ್ಯ. 4,567 ಬೆಡ್ಗಳ ಪೈಕಿ 3,000 ಬೆಡ್ಗಳು ಮಾತ್ರ ಭರ್ತಿಯಾಗಿವೆ. ಬಿಐಸಿಯಲ್ಲಿ 10,000 ಬೆಡ್ ಪೈಕಿ 5,000 ಬೆಡ್ಗಳು ಮಾತ್ರ ಲಭ್ಯವಾಗಿವೆ. ಇತ್ತೀಚೆಗೆ ರೋಗ ಲಕ್ಷಣ ಇಲ್ಲದಿದ್ದರೂ ಹೋಮ್ ಐಸೋಲೇಷನ್ ಸೆಂಟರ್ಗೆ ಒಳಪಡಿಸುತ್ತಿದ್ದಾರೆ. ಕಾಲೇಜು ಹಾಸ್ಟೆಲ್ಗಳಿಗೆ ಮುಕ್ತಿ ನೀಡೋಕೆ ವಿವಿಗಳು ಮನವಿ ಮಾಡಿದ್ದಾರೆ. ಹೀಗಾಗಿ ಕೋವಿಡ್ ಕೇರ್ ಸೆಂಟರ್ಗಳಿಂದ ಮುಕ್ತಿ ನೀಡುವಂತೆ ಮನವಿ ಮಾಡಲಾಗಿದೆ. ಖಾಲಿ ಇರುವ ಬೆಡ್ ಕಾಟ್ ಶಿಫ್ಟ್ ಮಾಡುವ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಸರ್ಕಾರಿ ಹಾಸ್ಟೆಲ್ಗಳಿಗೆ ಶಿಫ್ಟ್ ಮಾಡುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಬಿಬಿಎಂಪಿ ವತಿಯಿಂದ ಶಿಫ್ಟ್ ಆಗಿರುವ ಕೊರೋನಾ ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಶಾಮನೂರು ಶಿವಶಂಕರಪ್ಪ ಆಸ್ಪತ್ರೆ ವಿರುದ್ಧ ಗಂಭೀರ ಆರೋಪ ಎದುರಾಗಿದೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಬಿಪಿ ಶುಗರ್ ಪರಿಶೀಲಿಸಿಲ್ಲ, ಅರ್ಧ ಮಾತ್ರೆ ಕೊಡ್ತಿದ್ದಾರಂತೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಕೋವಿಡ್ ಸೋಂಕಿತರ ಪತ್ತೆ ಹಚ್ಚುವ ಹಾಗೂ ಟೆಸ್ಟ್ ಮಾಡುವ ಹೊಣೆ ಸರ್ವೇಕ್ಷಣಾ ಇಲಾಖೆಗೆ ಇದೆ. ಆದ್ರೀಗ ಇದೇ ಕಚೇರಿ ಸಿಬ್ಬಂದಿಗೆ ಸೋಂಕು ಅಂಟಿಕೊಂಡಿದೆ. ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸೇರಿ 8 ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದ್ದು ಇವರ ಸಂಪರ್ಕದಲ್ಲಿದ್ದವರಿಗೂ ಆತಂಕವನ್ನು ಉಂಟು ಮಾಡಿದೆ. ಕೋವಿಡ್ ಟೆಸ್ಟ್ ಕೊಟ್ಟು ನೂರಾರು ಜನ ಕಾಯ್ದು ಕುಳಿತಿರುವುದು ಮಾಮೂಲಿಯಾಗ್ಬಿಟ್ಟಿದೆ. ಕಳೆದ ಆಗಸ್ಟ್ 17ರಂದು ಗಂಟಲು ದ್ರವ ನೀಡಿದವರ ವರದಿ ಇನ್ನೂ ಬಂದಿಲ್ಲ. ಗಂಟಲು ದ್ರವ ಕೊಟ್ಟು 10 ದಿನವಾದರೂ ವರದಿ ಬಂದಿಲ್ಲ. ಹೀಗಾಗಿ ನೂರಾರು ಜನರು ಹೋಮ್ ಕ್ವಾರಂಟೈನ್ನಲ್ಲಿ ನರಳುವಂತಾಗಿದೆ. ಕೊರೋನಾ ಸೋಂಕಿನ ಅಟ್ಟಹಾಸದಿಂದಾಗಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ 20ರಿಂದ 30 ಲಕ್ಷ ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ ಅಂತ ಪ್ರವಾಸೋದ್ಯಮ ಇಲಾಖೆ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು ಸ್ವಲ್ಪ ದಿನದ ನಂತರ ಪ್ರವಾಸೋದ್ಯಮ ಹಂತ ಹಂತವಾಗಿ ಚೇತರಿಕೆ ಆಗಲಿದೆ ಅಂತ ಹೇಳಿದರು. ಫೋನ್ ಕದ್ದಾಲಿಕೆ ಆರೋಪದ ಬಗ್ಗೆ ಡಿಕೆಶಿಗೆ ಅಶೋಕ್ ಟಾಂಗ್ ಕೊಟ್ಟಿದ್ದು ಹೇಗೆ? ಹಣವಿಲ್ಲದೆ ಸರ್ಕಾರ ದಿವಾಳಿಯಾಗಿದೆ ಅಂತ ಕಿಡಿಕಾರಿದ್ದು ಯಾರು? ಕೊರೋನಾ ವಾರಿಯರ್ಸ್ಗೆ ಕಿರಿಕೊಟ್ಟಿದ್ದು ಯಾರು? ಇಂಥ ಕೌತುಕದ ಸುದ್ದಿಗಳನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಪಕ್ಷದವರು ಫೋನ್ ಕದ್ದಾಲಿಕೆ ಕಂಡು ಹಿಡಿದ ಪಿತಾಮಹರು ಅಂತ ಸಚಿವ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಸಾವಿರಾರು ತನಿಖೆ ನಡೀತಿದೆ ಅಂತ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಅವರ ಫೋನ್ ಸರಿಯಾಗಿ ಕೇಳಿಸದಿದ್ರೆ ಶಿವಾಜಿನಗರದ ಅಂಗಡಿಯಲ್ಲಿ ರಿಪೇರಿ ಮಾಡಿಸಿಕೊಳ್ಳಿ ಅಂತ ಕೂಡ ವ್ಯಂಗ್ಯ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲದಿರುವಾಗ ಗೊಂದಲ ಸೃಷ್ಟಿಸುತ್ತದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಗೊಂದಲ ಸೃಷ್ಟಿಸಿ ಬೆಂಕಿ ಹಚ್ಚಿ ಸುಖ ಅನುಭವಿಸುತ್ತೆ ಅಂತ ಕಲಬುರಗಿಯಲ್ಲಿ ಅಣಕವಾಡಿದ್ದಾರೆ. ಬಿಎಸ್ವೈ ದಕ್ಷರಿದ್ದು ಸಮರ್ಥ ಆಡಳಿತ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಂಥ ನಾಯಕರ ಕೊರತೆ ಇದೆ ಅಂತ ಕಟೀಲು ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರ ರಿಲೀಸ್ ಮಾಡಿದ ಅನುದಾನವನ್ನ ಬಿಜೆಪಿ ಸರ್ಕಾರ ಕಡಿತಗೊಳಿಸಿದೆ ಅಂತ ಮಾಜಿ ಸಚಿವ ಎಂಬಿ ಪಾಟೀಲ್ ಆರೋಪಿಸಿದ್ದಾರೆ. ಸರ್ಕಾರ ದಿವಾಳಿಯಾಗಿದೆ. ಸರ್ಕಾರದ ಬಳಿ ಶಾಸಕರಿಗೆ ನೀಡೋಕೆ ಗ್ರಾಂಟ್ ಇಲ್ಲ ಅಂತ ವಿಜಯಪುರದಲ್ಲಿ ಎಂಬಿಪಿ ಆರೋಪಿಸಿದ್ದಾರೆ. ಗುಂಡೆ ಬಿದ್ದ ರಸ್ತೆಗಳಿಗೆ ಮಣ್ಣು ಹಾಕೋಕೆ ದುಡ್ಡಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ.
ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಗ್ಯ ಚೇತರಿಕೆ ಆಗಲೆಂದು ಪೂಜೆ ಸಲ್ಲಿಸಿದರು. ಡಿಕೆಶಿ ಆದಷ್ಟು ಬೇಗ ಕೊರೋನಾ ಸೋಂಕನ್ನ ಗೆದ್ದು ಬರಲಿ ಅಂತ ಈಡುಗಾಯಿ ಹೊಡೆದಿದ್ದಾರೆ. ಶ್ರೀ ವೀರಾಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಆಂಜನೇಯನಲ್ಲಿ ಪ್ರಾರ್ಥಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ರಾಣಕುಂಟೆಯಲ್ಲಿ ಪತಿಯೇ ಪತ್ನಿಯನ್ನ ಹತ್ಯೆಗೈದಿದ್ದಾನೆ. ಪದೇ ಪದೇ ಹಣಕ್ಕೆ ಪೀಡಿಸುತ್ತಿದ್ದ ಪತಿ ಮುನಿರಾಜು ಕೋಪಗೊಂಡು ಪತ್ನಿ ಶ್ಯಾಮಲಾಳನ್ನ ಕೊಚ್ಚಿಕೊಂಡಿದ್ದಾನೆ. 15 ದಿನದ ಹಿಂದೆ ದುಡ್ಡು ತರುವಂತೆ ಆರೋಪಿ ಪತ್ನಿಯನ್ನ ತವರಿಗೆ ಕಳಿಸಿದಂತೆ ಆಗ ಒಂದಷ್ಟು ಹಣ ತಂದು ಕೊಟ್ಟ ಬಳಿಕವೂ ದುಡ್ಡಿಗೆ ಪೀಡಿಸಿ ಕೊಲೆಗೈದು ಪೊಲೀಸರಿಗೆ ಶರಣಾಗಿದ್ದಾನೆ. ಆಸ್ಪತ್ರೆ ಒಳಗೆ ನುಗ್ಗಿ ರೋಗಿ ಸಂಬಂಧಿಕರು ಗಲಾಟೆ ಮಾಡಿದ್ದಾರೆ ಅಂತ ವಿಜಯಪುರದಲ್ಲಿ ವೈದ್ಯೊಬ್ಬರು ಆರೋಪಿಸಿದ್ದಾರೆ. ಪರ್ಮಿಷನ್ ಇಲ್ಲದೆ ಐಸಿಯುಗೆ ನುಗ್ಗಿ ಕಿರಿಕ್ ಮಾಡಿದ್ದಾರೆ. ಹೀಗಂತ ಆರೋಪಿಸಿ ಖಾಸಗಿ ಆಸ್ಪತ್ರೆ ವೈದ್ಯ ತಮ್ಮರಾವ್ ಪಾಟೀಲ್ ಫೇಸ್ಬುಕ್ನಲ್ಲಿ ಲೈವ್ ವಿಡಿಯೋ ಮಾಡಿದ್ದಾರೆ. ಆ ಮೂಲಕ ಕೊರೋನಾ ವೈರಸ್ಗೆ ಕಿರಿಕ್ ಮಾಡಲಾಗ್ತಿದೆ ಅಂತ ತಿಳಿಸಿದ್ದಾರೆ. ಬೆಳಗಾವಿ ನಗರದ ಯಡಿಯೂರಪ್ಪ ಮಾರ್ಗದ ಮಾಲಾನಿ ಸಿಟಿ ಬಳಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ಪೀರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ವಿವಾದ ಖಂಡಿಸಿ ಧರಣಿ ನಿರತರು ಸುವರ್ಣಸೌಧ ಬಳಿಯಿಂದ ಪಾದಯಾತ್ರೆ ಹೊರಟಿದ್ರು. ಆಗ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗಮಿಸಿ ಪ್ರತಿಭಟನಾಕಾರರನ್ನ ಮಾರ್ಗ ಮಧ್ಯೆ ತಡೆದರು. ಈ ವೇಳೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ದಾವಣಗೆರೆಯಲ್ಲಿ ಎಸಿ ಕಚೇರಿ ಮುಂದೆ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತ ವಿರೋಧಿ ಕಾಯ್ದೆ ಹಿಂಪಡೆಯುವಂತೆ ಆಗ್ರಹಿಸಲಾಯಿತು. ಬಳಿಕ ಎಸಿ ಅವರಿಗೆ ಧರಣಿ ನಿರತರು ಮನವಿ ಸಲ್ಲಿಸಿದರು. ಮೈಸೂರಿನಲ್ಲಿ ಭಾರತ ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿ ಪಕ್ಷದ ಸದಸ್ಯರು ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಟೌನ್ ಹಾಲ್ ಮುಂಭಾಗ ಜಮಾಯಿಸಿ ಕೇಂದ್ರ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಅಂತ ಆರೋಪಿಸಿದ್ರು. ಕೂಡಲೇ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನು ವಾಪಸ್ ಪಡೆಯುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ನೀಟ್ ಪರೀಕ್ಷೆ ಮುಂದೂಡೋಕೆ ಕಾಂಗ್ರೆಸ್ ಪಟ್ಟು ಹಿಡಿತಿರೋದು ಯಾಕೆ? ಕಾಶ್ಮೀರದಲ್ಲಿ ಸಿಕ್ಕಿಬಿದ್ದಿದ್ದು ಹೇಗೆ? ಪುಲ್ವಾಮಾ ಸ್ಫೋಟದ ರೈಫಲ್ ಕನ್ಯೆ ರಿಹಾ ಬಂಧನಕ್ಕೆ ಪಟ್ಟು ಹಿಡಿದಿದ್ದು ಯಾಕೆ? ಸುಶಾಂತ್ ತಂದೆ ಆಸ್ತಿ ವಿವರ ನೀಡೋಕೆ ಜಿಗುಟು ಬಿಡದ ಮಲ್ಯ. ಇವೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪುಲ್ವಾಮಾ ದಾಳಿಯಲ್ಲಿ ಓರ್ವ ಯುವತಿಯು ಭಾಗಿಯಾಗಿರುವುದು ಬಯಲಾಗಿದೆ. ದಾಳಿಕೋರನೊಂದಿಗೆ ಆಕೆಗೆ ಲವ್ ಅಫೇರ್ ಇದ್ದು 23 ವರ್ಷದ ಯುವತಿ ಈಗ ಭಯೋತ್ಪಾದಕಿಯಾಗಿ ಜೈಲು ಸೇರಿದ್ದಾಳೆ. ಆಕೆ ರೈಫಲ್, ರಿವಾಲ್ವರ್ ಹಿಡಿದು ಕುಳಿತಿರುವ ಇನ್ಶಾ ಜಾನ್. ಪಾಕಿಸ್ತಾನದಿಂದ ಭಾರತದ ಗಡಿ ನುಸುಳಿ ಬಂದ ಮೊಹಮ್ಮದ್ ಉಮರ್ ಫಾರೂಕ್ಗೆ ಎಲ್ಲ ನೆರವು ನೀಡಿದ್ಲು. ಕೊರೋನಾ ಭೀತಿ ಮಧ್ಯೆಯೂ ಕೇಂದ್ರ ಸರ್ಕಾರ ನೀಟ್ ಮತ್ತು ಜೆಇಇ ಪರೀಕ್ಷೆ ಮಾಡೋಕೆ ಮುಂದಾಗಿದೆ. ಹೀಗಾಗಿ ವೈರಸ್ ಅಬ್ಬರ ಕಡಿಮೆಯಾಗುವವರೆಗೂ ನೀಟ್ ಮತ್ತು ಜೆಇಇ ಪರೀಕ್ಷೆ ದಿನಾಂಕವನ್ನ ಮುಂದೂಡಿಸುವಂತೆ ಆಗ್ರಹಿಸಿ ಕಾಂಗ್ರೆಸ್ ನಾಳೆ ಪ್ರತಿಭಟನೆ ನಡೆಸಲಿದೆ. ನಿನ್ನೆಯಷ್ಟೇ ಬಿಜೆಪಿಯೇತರ ಸಿಎಂಗಳ ಸಭೆಯಲ್ಲಿ ಚರ್ಚಿಸಿದಂತೆ ದೇಶದಾದ್ಯಂತ ಪ್ರತಿಭಟನೆ ನಡೆಸಲಿದ್ದಾರೆ. ದೇಶದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಮೆರಿತಾನೆ ಇದ್ದು ಧಾರ್ಮಿಕ ಕಾರ್ಯಕ್ರಮಗಳಿಗೂ ಅಡ್ಡಿಯಾಗಿದೆ. ವೈರಸ್ ಮಧ್ಯೆ ಮೊಹರಂ ಮೆರವಣಿಗೆಗೆ ಅನುಮತಿ ನೀಡೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮೆರವಣಿಗೆ ಮೇಲೆ ಹೆಚ್ಚು ಜನರು ಸೇರಿರೋದ್ರಿಂದಾಗಿ ಕೊರೋನಾ ಹರಡುವ ಸಾಧ್ಯತೆ ಇದೆ. ಹೀಗಾಗಿ ಅನುಮತಿ ಕೊಡೋಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಿದೆ. ಇನ್ನು ರಿಹಾ ಚಕ್ರವರ್ತಿ ತಪ್ಪು ಮಾಡಿದ್ದು ಆಕೆಯನ್ನ ಬಂಧಿಸಲೇಬೇಕು ಅಂತ ಸುಶಾಂತ್ ತಂದೆ ಕೃಷ್ಣಕುಮಾರ್ ಸಿಂಗ್ ಆಗ್ರಹಿಸಿದ್ದಾರೆ. ತನ್ನ ಮಗನಿಗೆ ರಿಹಾ ಚಕ್ರವರ್ತಿಯೇ ವಿಷ ನೀಡಿದ್ದಾಳೆ ಅಂತ ಕೆಕೆ ಸಿಂಗ್ ಆರೋಪಿಸಿದ್ದು ಬಂಧಿಸೋಕೆ ಆಗ್ರಹಿಸಿದ್ದಾರೆ.
ಬಾಲಿವುಡ್ ನಟ ಸುಶಾಂತ್ ಸಿಂಗ್ ಆತ್ಮಹತ್ಯೆ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯವು ಈಗಾಗಲೇ ವಿಚಾರಣೆ ನಡೆಸಿದ್ದು, ರಿಹಾ ಚಕ್ರವರ್ತಿ ತಂದೆ ಇಂದ್ರಜಿತ್ಗೆ ಇಡಿ ಸಮನ್ಸ್ ನೀಡಿದೆ. ಬ್ಯಾಂಕ್ ಲಾಕರ್ ಕೀ ತೆಗೆದುಕೊಂಡು ಬರುವಂತೆ ಸಮನ್ಸ್ ಹೇಳಿದ್ದು, ನಾಳೆ ಎನ್ಸಿಬಿಯಿಂದ ನಟಿ ರಿಹಾ ಚಕ್ರವರ್ತಿಯ ವಿಚಾರಣೆ ಕೂಡ ನಡೆಯಲಿದೆ. ವಿಜಯ್ ಮಲ್ಯ ವಿರುದ್ಧದ ನ್ಯಾಯಾಂಗ ನಿಂದನೆಯ ಕೇಸ್ನ ತೀರ್ಪು ಮರುಪರಿಶೀಲನೆಯ ಅರ್ಜಿ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. 2017ರಲ್ಲಿ ಸುಪ್ರೀಂ ಕೋರ್ಟ್ ಮಲ್ಯ ನ್ಯಾಯಾಂಗ ನಿಂದನೆ ಕೇಸ್ ಅಪರಾಧಿ ಅಂತ ತೀರ್ಪು ನೀಡಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿ ಮಲ್ಯ ವಿದೇಶಕ್ಕೆ ಹಣ ವರ್ಗಾವಣೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟರೂ ಸಂಪೂರ್ಣ ಆಸ್ತಿ ವಿವರ ನೀಡಿರಲಿಲ್ಲ. ಕೊರೋನಾ ವೈರಸ್ ಅಬ್ಬರ ಮತ್ತು ಲಾಕ್ಡೌನ್ ನಷ್ಟದ ಮಧ್ಯೆಯೂ ದೇಶದ ಜನತೆಗೆ ಇಂಧನ ಬೆಲೆ ಹೊಡೆತ ಕೊಟ್ಟಿದೆ. ಸತತ 10 ದಿನಗಳಿಂದ ಪೆಟ್ರೋಲ್ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾನೆ ಇದ್ದು, ಇಂಧನ ಬಲು ದುಬಾರಿಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ ಮತ್ತೆ 10 ಪೈಸೆ ಹೆಚ್ಚಳವಾಗಿದ್ದರೆ 10 ದಿನದಲ್ಲಿ ಲೀಟರ್ ಪೆಟ್ರೋಲ್ ದರ ₹1.40 ಏರಿಕೆಯಾಗಿದೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ at 6. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.